ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ 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 ವತ್ಸಲ, ಇಲ್ಲಿ ನೋಡು ಯಾರು ಬಂದ್ರು ಅಂತ. ಬಂದೆ ಬಂದೆ. ಅಕ್ಕ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಯಾವಾಗ ಬಂದೆ ಅಕ್ಕ? ಈಗ ಬಂದೆ. ನೀವೆಲ್ಲರೂ ಹೇಗಿದ್ದೀರಾ? ನೋಡಮ್ಮ, ಇಷ್ಟು ಮಟ್ಟಿಗಿದೀವಿ. ಇವತ್ತು ನೀವು ಬಂದ್ರಲ್ಲ, ತುಂಬಾ ಖುಷಿ ಆಯ್ತು ನೋಡಿ. ನೀನ್ ಇಲ್ಲಿಗೆ ಬಂದಾಗಿಂದ ಒಂದ್ ಫೋನ್ ಕೂಡ ಮಾಡಿಲ್ಲ, ಅದಕ್ಕೆ ನಿನ್ನ ನೋಡೋಣ ಅಂತ ನಾನೇ ಬಂದೆ. ದೀಪು, ಅರ್ಚನಾ ಅವ್ರನ್ನ ರೂಮ್ ಕರ್ಕೊಂಡು ಹೋಗು. ಕೈಕಾಲ್ ಮುಖ ತೊಳ್ಕೊಳ್ಳಿ, ನಾನು ಬೇಗ ಅಡ್ಗೆ ಮಾಡ್ಬಿಡ್ತೀನಿ. ಅಕ್ಕ ಬನ್ನಿ. ಸಲ ಅಳಿಯಂದ್ರಿಗೆ ಬರಕ್ ಆಗ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಅರ್ಚನಾ ಅವ್ರನ್ನ ಕಳ್ಸಿದ್ದಾರೆ. ಹಾ ಹೌದ್ರಿ, ಹೌದು ಹೌದು. ನಾನು ಅಡ್ಗೆ ರೆಡಿ ಮಾಡ್ಬಿಡ್ತೀನಿ. ನಿನ್ ಗಂಡ ಅಂದ್ರೆ ನಿನ್ ಹಸ್ಬೆಂಡು ನಿನ್ನ ಹುಡ್ಕೊಂಡು ಊರಿಗೆ ಬಂದಿದ್ದಾನೆ ಅನ್ನೋ ಖುಷಿಲಿದ್ಯಾ? ಆತರ ಏನು ಇಲ್ಲ ಅಕ್ಕ. ಅಲ್ಲ ದೀಪ, ನಿನ್ನೆ ನಾನ್ ಫೋನ್ ಮಾಡಿದಾಗ ನೀನ್ ಚಿರು ಬಗ್ಗೆ ಏನು ಹೇಳಲೇ ಇಲ್ಲ. ಈಗ ದಿಶಾನ ಬಿಟ್ ಬಂದಿದ್ದಾನೆ ಅಂತ ನಿನ್ ಗೊಂದಲ ಆಗ್ತಿದ್ಯಾ? ಈ ದಿಶಾನೇ ಇಲ್ವಲ್ಲ ಅಕ್ಕ. ಅವಳು ಇದ್ದಿದ್ರೆ ಅವ್ರು ಏನ್ ಮಾಡ್ತಿದ್ರು, ಹೆಂಗ್ ನಡ್ಕೋತಿದ್ರು ಅಂತ ಗೊತ್ತಾಗ್ತಿತ್ತು. ಚಿರು ನಿನ್ಗೋಸ್ಕರ ಇಲ್ಲಿಗ್ ಬಂದು ಯಾರ್ದೋ ಮನೇಲಿದ್ದು ಕಷ್ಟಪಟ್ಟು ದುಡಿತಿದ್ದಾನೆ. ಆಮೇಲೆ ನಿನ್ಗಿನ್ನೂ ಅನುಮಾನನ? ಅಕ್ಕ, ಅವ್ರು ತಪ್ಪು ಮಾಡಿದ್ರೆ ನಾ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ಅವ್ರು ಮಾಡಿದ್ದು ಮೋಸ. ತಪ್ಪು ಗೊತ್ತಿಲ್ಲದೆ ಆಗೋದು, ಆದ್ರೆ ಮೋಸ ಗೊತ್ತಿದ್ದೇ ಮಾಡೋದು. ಹಾಗಾದ್ರೆ ನಿನ್ ಚಿರುನ ಯಾವತ್ತೂ ಕ್ಷಮಿಸಲ್ವಾ? ಇವೆರಡು ಸೀರೆ ನೋಡಿ ಅಕ್ಕ, ಯಾರಿಗೆ ಆದ್ರೂ ನೋಡ್ ತಕ್ಷಣ ಇಷ್ಟ ಆಗೋದು ಯಾವ ಸೀರೆ? ಈ ಸೀರೆ ತಾನೆ. ಹೌದು ದೀಪ, ಯಾವ್ದಕ್ಕೂ ನೀನ್ ಈ ವಿಷಯದಲ್ಲಿ ನಿನ್ ಮನ್ಸನ್ ಮಾತನ್ನ ಕೇಳೋದು ಒಳ್ಳೇದು ಅಂತ ನನಗನ್ನಿಸ್ತಿದೆ. ಏನೇನೋ ಆಲೋಚನೆ ಬಂದು ತಪ್ಪು ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಇಬ್ರು ಕೂತು ಈ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಅಕ್ಕ, ಒಂದ್ ನಿಮಿಷ ಬಂದೆ. ಅಡ್ಗೆ ಆಗಿರತ್ತೆ ಅನ್ಸುತ್ತೆ, ನೋಡ್ಬಿಟ್ಟು ನಿಮ್ಮನ್ ಕರಿತೀನಿ. ಊಟಕ್ಕೆ ಬಂದ್ಬಿಡಿ. ಇವತ್ತು ನನ್ಗೆ ಊಟ ಜಾಸ್ತಿ ಆಯ್ತು. ದೀಪ, ನಾನು ಸೀರೆ ಜಾಸ್ತಿ ತಂದಿಲ್ಲ. ಇವಾಗ ರಾತ್ರಿ ಉಟ್ಕೊಳ್ಳೋದಿಕ್ಕೆ ಯಾವ್ದಾದ್ರು ಒಂದ್ ಸಿಂಪಲ್ ಆಗಿರೋ ಸೀರೆ ಕೊಡ್ಬೋದಾ? ಯಾಕಕ್ಕ ಹಿಂಗ್ ಕೇಳ್ತಿದ್ದೀರಾ? ಸೀರೆ ತಾನೇ ಕೊಡ್ತೀನಿ ಬಿಡಿ, ನೀವ್ ಸುಮ್ನೆ ಬೇಕು ಅನ್ಬೇಕು ಅಷ್ಟೇ. ಸರಿ, ನೀನು ಸೀರೆ ತೆಗ್ದಿಟ್ಟಿರು, 10 ನಿಮಿಷ ಬರ್ತೀನಿ. ಈ ಫೋನ್ ಯಾರಿಲ್ಲಿಟ್ರು? ಬೇಡಪ್ಪ, ಸವಾಸನೆ ಬೇಡ. ನನ್ ದಿಶಾ ಆಗಿರುತ್ತೆ ತಾನೆ ಇದೆಲ್ಲ ಆಗಿದ್ದು. ಬೇಡ. ಅಲ್ಲ, ಹಸ್ಬೆಂಡಲ್ಲಿ ಬಂದ್ಮೇಲೆ ದಿಶಾಂಗೆ ಫೋನ್ ಅಥವಾ ಮೆಸೇಜ್ ಏನಾದ್ರು ಮಾಡಿರ್ತಾರ? ಒಂದ್ಸಲ ನೋಡ್ಬಿಡ್ತೀನಿ. ನನ್ನ ಅನುಮಾನ ನಿಜ ಆಗೋಯ್ತು ನೋಡಿ. ಹಸ್ಬೆಂಡು ಆ ದಿಶಂಗೆ ಎಷ್ಟು ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಕೂಡ ಕಳಿಸಿದ್ದಾರೆ. ಏನು ಅಂತ ನೋಡೇ ಬಿಡ್ತೀನಿ.